ಸಿದ್ದೇಗೌಡ್ರ ನಮಸ್ಕಾರ. ನಮಸ್ಕಾರ. ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಮತ್ತೊಬ್ರು ಆಧ್ಯಾತ್ಮಿಕರು ಅಂದ್ರೆ ತಾವು ಕೂಡ. ಹಾಗಾಗಿ ರಾಮಕೃಷ್ಣ ಆಶ್ರಮಕ್ಕೆ ಬಹಳ ಒಡನಾಟ ಇದ್ದಂಥವ್ರು ತಾವು. ಹಾಗಾಗಿ ತಮ್ಮ ಶಾಲೆನೂ ಕೂಡ ಶಾರದಾ ಶಾಲಾ ಶಿಕ್ಷಣ ಸಂಸ್ಥೆನ ಮಾಡಿರುವಂಥವ್ರು. ಎಲ್ಲ ಆಧ್ಯಾತ್ಮಿಕವಾದಂಥ ಮನೋಭಾವನೆಗಳು ಇರುವಂಥ ಎಲ್ಲರೂ ಕೂಡ ಸೇರಿರುವಂಥದ್ದು. ತಮ್ಮ ಅಭಿಪ್ರಾಯ ಏನು ಹೇಳ್ತೀರಾ? ಈಗ ಗಿರಿ ಅಂದ್ರೆ ಬೆಟ್ಟ. ಆ ಬೆಟ್ಟದ ಮೇಲಿರುವಂಥ ಒಂದು ಆಶ್ರಮ ಅಂದರೆ ಅದು ಶಾಂತಿ, ಸುಖ, ನೆಮ್ಮದಿ ಕೊಡುವಂಥ ಆಶ್ರಮ ಇದು. ಇಲ್ಲಿಗೆ ಬಂದರೆ ನಮ್ದೇನೇ ಇದಿದ್ರು ಮನಸ್ಸಿನಲ್ಲಿ ಇದಿದ್ರು ಅದನ್ನೆಲ್ಲವನ್ನು ಶಾಂತವಾಗಿ ಬಗೆಹರಿಸ್ಕೊಳ್ಳೋ ಹೋಗುವಂಥ ಒಂದು ಜಾಗ ಇದು. ಅದರಲ್ಲಿ ಇತ್ತೀಚೆಗಷ್ಟೇ ನಮ್ಗೆ ಒಂದು 2-3 ತಿಂಗಳಿಂದ ಇದು ಪರಿಚಯ ಆದರು ಸ್ವಾಮೀಜಿಯವರು. ಇವ್ರನ್ನ ನಮ್ಮ ಶಾಲೆಗೂ 1-2 ಬಾರಿ ಬಂದು ನಮ್ಮ ಮಕ್ಕಳಿಗೆ ಸುಮಾರು 500 ಮಕ್ಕಳಿರುವಂಥ ಶಾಲೆ ಎಲ್ರಿಗೂ ಹಿತವಚನ ಹೇಳಿ ಒಂದು ಸೆಮಿನಾರ್ ಮಾಡಿದ್ದಾರೆ. ನಾನು ಓದ್ ಹುಣ್ಣಿಮೆಯಿಂದ ಇಲ್ಲಿಗೆ ಬರೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ನಿಜವಾಗ್ಲೂ ನನಗೆ ತುಂಬ ಸಂತೋಷವಾದ ವಿಚಾರ. ಅದರಲ್ಲೂ ಈ ಭಾಗದಲ್ಲಿರುವಂಥ ಏನು ಇವತ್ತು ನಾಗರಿಕರಿದ್ದಾರೆ, ಇಲ್ಲಿ ಜನಪ್ರತಿನಿಧಿಗಳೇ ಇದ್ದಾರೆ. ಇವತ್ತು ಒಂದು ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಅಷ್ಟೇ ಹುಡುಕ್ಬೇಕು ನಾವು. ಅಂಥದ್ರಲ್ಲಿ ಈ ಒಂದು ಆಶ್ರಮಕ್ಕೆ ಇಷ್ಟೊಂದು ಶ್ರಮ ವಹಿಸಿ ನೇರವಾಗಿ ಇವತ್ತು ನಮ್ಮದು 52 ಸೀಟು ಒಂದು ಬಸ್ ಬಂದಿತ್ತು. ಮಕ್ಕಳು ಕರ್ಕೊಂಡು 5 ಜನ ಟೀಚರು ಕರ್ಕೊಂಡು ಆ ಬಸ್ ನೇರವಾಗಿ ಬಂದು ಇಲ್ಲೇ ವಾಪಸ್ ಆಯ್ತು. ನಾನು ಬಹಳ ಸಂತೋಷ ಆಯ್ತು. ನನ್ನ ಭಯ ಬೇರೆ, ಏನು ಇವತ್ತು ಬಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಮಕ್ಳು ಕರ್ಕೊಂಡು ಹೋಗ್ತಾ ಇದ್ದೀನಿ, ಟೀಚರ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹೆಂಗ ಪರಿಸರ ಹೆಂಗಿರುತ್ತೋ, ಗಾಡಿಗಳು ನಿಂತಿರ್ತಾವೆ, ಹೆಂಗೆ ಹೋಗ್ ಜಾಗ ಹೆಂಗಿದೆಯೋ. ರೈತರು ಆದ್ರೂ ಎಲ್ಲಾ ರೈತರು ಈ ಜಾಗಕ್ಕೆ ಬರೋರಿಗೆ ಯಾವುದೇ ತೊಂದರೆ ಇಲ್ದಂಗೆ ಸೈಡಲ್ಲಿ ತಮ್ಮ ಎತ್ತಿನ ಗಾಡಿ ಇರ್ಬೋದು, ವೆಹಿಕಲ್ ಇರ್ಬೋದು ನಿಲ್ಸ್ಕೊಂಡು ಇಲ್ಲಿ ಬಂದು ಹೋಗೋರ್ಗೆ ಎಷ್ಟು ಸಹಕಾರ ನೀಡ್ತಾರೆ ಅಂದ್ರೆ ನಿಜವಾಗ್ಲೂ ಈ ಭಾಗದಲ್ಲಿ ಇದೊಂದು ಆಶ್ರಮ ಆಗಿರೋದು ಈ ಭಾಗದ ಜನಗಳಿಗೆ, ಈ ಕ್ಷೇತ್ರದ ಜನಗಳಿಗೆ ತುಂಬಾ ಒಂದು ಸ್ವರ್ಗದ ರೀತಿ ಕೊಡುವಂತ ಒಂದು ಆಶ್ರಮ ಇದು. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿನಲ್ಲಿ ಒಳ್ಳೆ ಕೀರ್ತಿ ಆಗ್ಲಿ, ನಮ್ಮ ಎಲ್ಲಾ ಒಂದು ಏನು ನಾಗರಿಕರ ಬಯಕೆ ಈಡೇರ್ಲಿ, ಅವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ, ಈ ಆಶ್ರಮಕ್ಕೆ ಬಂದವ್ರಿಗೆಲ್ರಿಗೂ ಒಳ್ಳೇದಾಗ್ಲಿ, ಆಶ್ರಮ ಉತ್ತಮ ಮಟ್ಟದಲ್ಲಿ ಬೆಳೀಲಿ ಅಂತ ಈ ಮೂಲಕ ನಿಮ್ಮನ್ನ ಇನ್ನೊಂದು ಸಿದ್ದೇಗೌಡ್ರೆ, ಯಾರನ್ನ ಬೇಕಾದ್ರೂ ಒಪ್ಪಿಸ್ಬೋದು. ಆದ್ರೆ ರಾಮಕೃಷ್ಣ ಆಶ್ರಮದಲ್ಲಿ ಬೆಳೆದಂತ ಧಾರ್ಮಿಕ ಜ್ಞಾನಿಗಳನ್ನ ಒಪ್ಪಿಸೋದು ಬಹಳ ಕಷ್ಟ ಇದೆ. ಅದ್ರಲ್ಲಿ ನಿಮ್ಮನ್ನ ಒಪ್ಪಿಸೋದಂತೂ ಬಹಳ ಕಷ್ಟ ಇದೆ. ತಾವು ಒಪ್ಕೊಂಡಿದೀರಾ ಅಂತಂದ್ರೆ ಅದು ವಿಶೇಷ. ವಿವೇಕಾನಂದ ಕೇಂದ್ರ ಎಲ್ಲಾ ಒಂದನ್ನ ನಮ್ಮ ಶಾಲೆಲ್ಲ ತೊಡಸ್ಕೊಂಡಿದೀವಿ. ನಿಜವಾಗ್ಲೂ ಅಲ್ಲಿ ಬಹಳ ಮಕ್ಕಳಿಗೆ ಸಂಸ್ಕಾರ ಕಲಿಸೋದು ಮುಖ್ಯ. ಈಗ ಏನು ವಿದ್ಯೆ ಅದು 2ನೇ ವಿಚಾರ. ಅದು ಸಂಸ್ಕಾರ ಸಂಸ್ಕೃತಿನ ನಾವು ಕಲಿಸುವಂತ ಒಂದು ಸಂಸ್ಥೆ ಇದೆಯಲ್ಲ, ಆ ಸಂಸ್ಕಾರನೂ ಕಲಿಬೇಕು ಅಂದ್ರೆ ನಾವು ಈ ಆಶ್ರಮಕ್ಕೆ ಬರ್ಬೇಕು. ಇವತ್ತಿನ ಪರಿಸ್ಥಿತಿಗಳಲ್ಲಿ ತಂದೆ ತಾಯಿನ ಟ್ರೀಟ್ ಮಾಡುವಂತ ಮಕ್ಕಳ ಪರಿಸ್ಥಿತಿಗಳು ನೋಡ್ತಾ ಇದ್ರೆ, ನಾವು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ವಿ, ಒಂದು ಮಗು ತಾಯಿಗೆ ಚಾಕು ಚುಚ್ಚಕ್ ಹೋಗೋದು. ಇತ್ತೀಚೆಗೆ ತಾನೇ ಮೊನ್ನೆ ಒಂದು ಫ್ಯಾಮಿಲಿ ಒಂದು ಮೊಬೈಲ್ಗೋಸ್ಕರ ಅಳ್ಳಕ್ ಬೀಳ್ತದೆ. ಇವೆಲ್ಲ ನೋಡಿದಾಗ ಇಂಥ ಆಶ್ರಮಗಳ ಒಂದು ಆಶ್ರಯ ಬೇಕಾಗುತ್ತೆ ಮಕ್ಕಳಿಗೆ ಅನ್ನೋದು ನಿಜ. ಅಂದ್ರೇನು, ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಹಿರಿಯವ್ರಿಗೆ ಯಾವ ತರ ಗೌರವ ಕೊಡ್ಬೇಕು, ಅವ್ರನ್ನ ಯಾವ ರೀತಿ ನೋಡ್ಕೋಬೇಕು, ಇದೆಲ್ಲನ ಕಲಿಸುವಂತ ಒಂದು ಜಾಗ ಇದು. ಖಂಡಿತ. ಯಾಕೆಂದ್ರೆ ಇಲ್ಲಿ ಇಡೀ ಭೂಮಿಗೆ ಓಂಕಾರನೇ ಶ್ರೇಷ್ಠವಾದ ದೇವರು. ಈ ಓಂಕಾರನೇ ನಾವು ಇವತ್ತಿಲ್ಲಿ ಪೂಜೆ ಮಾಡ್ತಾ ಇರೋದು. ಭಾವಚಿತ್ರ ಇಲ್ಲ, ಅದು ನಾವು ತಿಳ್ಕೋಬೇಕಾದಂತ ಒಂದು ಬಹಳ ಮುಖ್ಯವಾದ ವಿಚಾರ. ಜಾತಿ ಭೇದ ಏನಿಲ್ಲ, ಅರೆ ಬ್ರಹ್ಮ. ನಿಜವಾಗ್ಲೂ ಬಹಳ ನೆಮ್ಮದಿ ಕೊಡುವಂತ ಜಾಗ. ನಾನು ಈ ಗುರುಗಳಿಗೆ ನಾನು ನಮಸ್ಕಾರ. ಮೈಸೂರಿನಲ್ಲಿ 2ನೇ ಶಾಖೆ ಆಗುತ್ತೆ ತುಮ್ಲಾ ಗ್ರಾಮ. ಇದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆದಿರುವಂತದ್ದು. ಮತ್ತೆ ಈಗ ಉಡುಪಿಲಿ ಇನ್ನೊಂದು ಅಂದ್ರೆ 3, ಇಡೀ ಕರ್ನಾಟಕಕ್ಕೆ 3 ಅಂದ್ರೆ ಬಹಳ ಹೆಮ್ಮೆ ಪಡುವಂತದ್ದು. ನಮ್ಮ ಭಾರತದಲ್ಲಿ 32ನೇ ಶಾಖೆ ಅದು ಈಗ. ಖಂಡಿತ ಆಗ್ತಾ ಇರೋದು. ಇನ್ನೂ ಚೆನ್ನಾಗಾಗ್ಲಿ, ಇದು ಚೆನ್ನಾಗಿ ಬೆಳೀಲಿ, ಇಲ್ಲಿಗೆ ಹೆಚ್ಚಿನ ಜನ ಬಂದು ಇಲ್ಲಿ. ಹಾಗೆ ಮುಖ್ಯವಾಗಿ ನಾವು ಆಸೆ ಪಡೋದೇನು ಅಂದ್ರೆ, ಈ ಭಾಗದ ಜನಪ್ರತಿನಿಧಿಗಳು ಒಂದ್ಸಾರಿ ಬಂದ್ರೆ ಅವರ ಎಲ್ಲ ಫ್ಯಾಮಿಲಿ, ಅವರ ಬೆಂಬಲಿಗರು ಕೂಡ ಬರ್ತಾರೆ. ಆ ಜನಪ್ರತಿನಿಧಿಗಳು ಬರಬೇಕು. ಈ ತರ ಆಶ್ರಮಗಳಿಗೆ ಅವ್ರು ಬಂದು ಎಲ್ಲ ಅವರ ಸಲಹೆ ಸೂಚನೆಗಳು ಕೊಟ್ಟಾಗ ಜನಗಳಿಗೂ ಕೂಡ ಅರ್ಥ ಆಗುತ್ತೆ. ಇಲ್ಲ, ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಈ ಇವರೇ ದೇವರೇ ಕರ್ಸ್ಕತಾನೆ ಇದ್ದೆ. ಈ ಓಂಕಾರೇಶ್ವರ ಜನ ಅವನೇ ಎಲ್ಲರನ್ನೂ ಈಗ ಭಾಗದ ಜನಗಳನ್ನ, ಈ ತಾಲೂಕಿನವ್ರನ್ನ, ಈ ಹೋಬಳಿಯವ್ರನ್ನ ಎಲ್ಲರೂ ಕರ್ಸ್ಕೊತಾರೆ ಅಂತ ಒಂದು ಸಂದರ್ಭ ಬರ್ತದೆ. ಅದನ್ನ ನಾವು ನೀವೆಲ್ಲ ನೋಡ್ತೀವಿ. ಥ್ಯಾಂಕ್ ಯು ಸಿದ್ದೇಗೌಡ್ರ.